ನಮಸ್ಕಾರ. ಪವರ್ ಪಾಲಿಟಿಕ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಂತೂ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟ್ಗಳು, ಅದರಲ್ಲೂ ಪ್ರಮುಖವಾಗಿ ಒಂದು ವಾರದಿಂದ ಸತತವಾಗಿ ನಡೀತಾ ಇರುವಂತಹ ಈ ಮುಖ್ಯಮಂತ್ರಿ ಕುರ್ಚಿ ಕಲಹ ಅತ್ಯಂತ ನಿರ್ಣಾಯಕ ತಿರುವನ್ನ ನಿನ್ನೆ ಸಂಜೆಯಿಂದ ಪಡೆದುಕೊಂಡಿದೆ. ಇಷ್ಟು ದಿನ ಕೇವಲ ಕುರ್ಚಿಗಾಗಿ ಇಬ್ಬರು ಪ್ರಬಲ ನಾಯಕರ ನಡುವೆ ನಡೀತಾ ಇದ್ದ ಈ ಫೈಟ್ ಇದೀಗ ಸಮುದಾಯಗಳ ನಡುವಿನ ಓಪನ್ ವಾರ್ ಆಗಿ ಪರಿವರ್ತನೆಗೊಂಡಿದೆ. ನಿನ್ನೆ ಸಂಜೆ ಸುಮಾರಿಗೆ ಯಾವಾಗ ಆದಿಚುಂಚನಗಿರಿ ಸ್ವಾಮೀಜಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯನವರು ಅನ್ನೋ ಹೇಳಿಕೆಯನ್ನ ಕೊಟ್ರೋ, ಇದೀಗ ಸಮುದಾಯಗಳ ಸ್ವಾಮೀಜಿಗಳು, ಮಠಗಳ ಮಠಾಧಿಪತಿಗಳು ಒಬ್ಬರಾದ ನಂತರದಲ್ಲಿ ಒಬ್ಬರು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಸ್ವಾಭಾವಿಕವಾಗಿ ಅಹಿಂದ ಸಮುದಾಯಕ್ಕೆ ಸೇರಿದ ಮಠಗಳು, ಪೀಠಾಧಿಪತಿಗಳು ಹಾಗೆ ಆ ಸಂಘಟನೆಗಳ ನಾಯಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿದ್ರೆ, ಒಕ್ಕಲಿಗ ಹಾಗೆ ಒಂದು ಸ್ಲೈಟ್ ಮಾರ್ಜಿನ್ ಅಲ್ಲಿ ಅನ್ನೋ ರೀತಿಯಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಕೇಳಲಿಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಕುರ್ಚಿ ಕದನ ಇದೀಗ ಸಮುದಾಯದ ಸಮರವಾಗಿ ಪರಿವರ್ತನೆಯಾಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ನೇರವಾಗಿ ಒಕ್ಕಲಿಗ ವರ್ಸಸ್ ಕುರುಬ ಅನ್ನೋ ರೀತಿಯ ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಮಾಡಲೇಬೇಕು ಅಂತ ಹೇಳಿ ಒಕ್ಕಲಿಗ ಶ್ರೀಗಳು ಪಟ್ಟು ಹಿಡಿದಿದ್ರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ ನೋಡಿ ಅಂತ ಹೇಳಿ ನೇರವಾಗಿ ಸವಾಲು ಹಾಕ್ತಿದ್ದಾರೆ ಅಹಿಂದ ಸಮುದಾಯದ, ಅದರಲ್ಲೂ ಕುರುಬ ಸಮುದಾಯದ ಶ್ರೀಗಳು, ಮಠಾಧೀಶರು ಹಾಗೆ ಸಮುದಾಯದ ಮುಖಂಡರು ಇದೀಗ ರಾಜಕೀಯದಲ್ಲಿ, ಅದರಲ್ಲೂ ಈ ಕುರ್ಚಿ ರಾಜಕೀಯದಲ್ಲಿ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದು ಅಲ್ಲದೆ ತೊಡೆ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಈ ಚುನಾವಣೆ 23ರ ಚುನಾವಣೆಯಲ್ಲಿ ಬಹುತೇಕ ಅಹಿಂದ ಸಮುದಾಯಗಳು, ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಒಂದು ಸರ್ಕಾರವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನ ಈಗಾಗಲೇ ಅನೇಕ ಸಮೀಕ್ಷೆಗಳು ಅದನ್ನ ಸಾಬೀತುಪಡಿಸಿವೆ. ಯಾವ ಸಮುದಾಯಗಳು ಯಾವ ಪಕ್ಷಗಳ ಹಿಂದೆ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ರಾಜಕಾರಣವನ್ನ ತಾವು ಗಮನಿಸಿದ್ರೆ ಅಹಿಂದ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗೇ ಬರ್ತಾ ಇತ್ತು. ದೇವರಾಜ್ ಅರಸರವರು ಒಬ್ಬರನ್ನ ಬಿಟ್ರೆ ನಂತರದ ದಿನಗಳಲ್ಲಿ ಯಾವ ಸಮುದಾಯಗಳು ಅಧಿಕಾರವನ್ನು ಅನುಭವಿಸಿದ್ದಾವೆ ಅನ್ನೋದು ತಮಗೆ ಗೊತ್ತಿದೆ. ಅದರಲ್ಲೂ ಕೂಡ ಹಿಂದುಳಿದ ಸಮುದಾಯಗಳಲ್ಲಿ ನಮಸ್ಕಾರ. ಪವರ್ ಪಾಲಿಟಿಕ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಂತೂ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟ್ಗಳು, ಅದರಲ್ಲೂ ಪ್ರಮುಖವಾಗಿ ಒಂದು ವಾರದಿಂದ ಸತತವಾಗಿ ನಡೀತಾ ಇರುವಂತಹ ಈ ಮುಖ್ಯಮಂತ್ರಿ ಕುರ್ಚಿ ಕಲಹ ಅತ್ಯಂತ ನಿರ್ಣಾಯಕ ತಿರುವನ್ನ ನಿನ್ನೆ ಸಂಜೆಯಿಂದ ಪಡೆದುಕೊಂಡಿದೆ. ಇಷ್ಟು ದಿನ ಕೇವಲ ಕುರ್ಚಿಗಾಗಿ ಇಬ್ಬರು ಪ್ರಬಲ ನಾಯಕರ ನಡುವೆ ನಡೀತಾ ಇದ್ದ ಈ ಫೈಟ್ ಇದೀಗ ಸಮುದಾಯಗಳ ನಡುವಿನ ಓಪನ್ ವಾರ್ ಆಗಿ ಪರಿವರ್ತನೆಗೊಂಡಿದೆ. ನಿನ್ನೆ ಸಂಜೆ ಸುಮಾರಿಗೆ ಯಾವಾಗ ಆದಿಚುಂಚನಗಿರಿ ಸ್ವಾಮೀಜಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯನವರು ಅನ್ನೋ ಹೇಳಿಕೆಯನ್ನ ಕೊಟ್ರೋ, ಇದೀಗ ಸಮುದಾಯಗಳ ಸ್ವಾಮೀಜಿಗಳು, ಮಠಗಳ ಮಠಾಧಿಪತಿಗಳು ಒಬ್ಬರಾದ ನಂತರದಲ್ಲಿ ಒಬ್ಬರು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಸ್ವಾಭಾವಿಕವಾಗಿ ಅಹಿಂದ ಸಮುದಾಯಕ್ಕೆ ಸೇರಿದ ಮಠಗಳು, ಪೀಠಾಧಿಪತಿಗಳು ಹಾಗೆ ಆ ಸಂಘಟನೆಗಳ ನಾಯಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿದ್ರೆ, ಒಕ್ಕಲಿಗ ಹಾಗೆ ಒಂದು ಸ್ಲೈಟ್ ಮಾರ್ಜಿನ್ ಅಲ್ಲಿ ಅನ್ನೋ ರೀತಿಯಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಕೇಳಲಿಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಕುರ್ಚಿ ಕದನ ಇದೀಗ ಸಮುದಾಯದ ಸಮರವಾಗಿ ಪರಿವರ್ತನೆಯಾಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ನೇರವಾಗಿ ಒಕ್ಕಲಿಗ ವರ್ಸಸ್ ಕುರುಬ ಅನ್ನೋ ರೀತಿಯ ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಮಾಡಲೇಬೇಕು ಅಂತ ಹೇಳಿ ಒಕ್ಕಲಿಗ ಶ್ರೀಗಳು ಪಟ್ಟು ಹಿಡಿದಿದ್ರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ ನೋಡಿ ಅಂತ ಹೇಳಿ ನೇರವಾಗಿ ಸವಾಲು ಹಾಕ್ತಿದ್ದಾರೆ ಅಹಿಂದ ಸಮುದಾಯದ, ಅದರಲ್ಲೂ ಕುರುಬ ಸಮುದಾಯದ ಶ್ರೀಗಳು, ಮಠಾಧೀಶರು ಹಾಗೆ ಸಮುದಾಯದ ಮುಖಂಡರು ಇದೀಗ ರಾಜಕೀಯದಲ್ಲಿ, ಅದರಲ್ಲೂ ಈ ಕುರ್ಚಿ ರಾಜಕೀಯದಲ್ಲಿ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದು ಅಲ್ಲದೆ ತೊಡೆ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಈ ಚುನಾವಣೆ
23ರ ಚುನಾವಣೆಯಲ್ಲಿ ಬಹುತೇಕ ಅಹಿಂದ ಸಮುದಾಯಗಳು, ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಒಂದು ಸರ್ಕಾರವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನ ಈಗಾಗಲೇ ಅನೇಕ ಸಮೀಕ್ಷೆಗಳು ಅದನ್ನ ಸಾಬೀತುಪಡಿಸಿವೆ. ಯಾವ ಯಾವ ಸಮುದಾಯಗಳು ಯಾವ ಯಾವ ಪಕ್ಷಗಳ ಹಿಂದೆ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ರಾಜಕಾರಣವನ್ನ ತಾವು ಗಮನಿಸಿದ್ರೆ ಅಹಿಂದ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗೇ ಬರ್ತಾ ಇತ್ತು. ದೇವರಾಜ್ ಅರಸರವರು ಒಬ್ಬರನ್ನ ಬಿಟ್ರೆ ನಂತರದ ದಿನಗಳಲ್ಲಿ ಯಾವ ಯಾವ ಸಮುದಾಯಗಳು ಅಧಿಕಾರವನ್ನು ಅನುಭವಿಸಿದ್ದಾವೆ ಅನ್ನೋದು ತಮಗೆ ಗೊತ್ತಿದೆ. ಅದರಲ್ಲೂ ಕೂಡ ಹಿಂದುಳಿದ ಸಮುದಾಯಗಳಲ್ಲಿ ಮಠಗಳು, ಪೀಠಾಧಿಪತಿಗಳು ಹಾಗೆ ಆ ಸಂಘಟನೆಗಳ ನಾಯಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿದ್ರೆ, ಒಕ್ಕಲಿಗ ಹಾಗೆ ಒಂದು ಸ್ಲೈಟ್ ಮಾರ್ಜಿನಲ್ಲಿ ಅನ್ನೋ ರೀತಿಯಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಕೇಳಲಿಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಕುರ್ಚಿ ಕದನ ಇದೀಗ ಸಮುದಾಯದ ಸಮರವಾಗಿ ಪರಿವರ್ತನೆಯಾಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ನೇರಾನೇರವಾಗಿ ಒಕ್ಕಲಿಗ ವರ್ಸಸ್ ಕುರುಬ ಅನ್ನೋ ರೀತಿಯ ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಮಾಡಲೇಬೇಕು ಅಂತ ಹೇಳಿ ಒಕ್ಕಲಿಗ ಶ್ರೀಗಳು ಪಟ್ಟು ಹಿಡಿದಿದ್ರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ ನೋಡಿ ಅಂತ ಹೇಳಿ ನೇರಾನೇರವಾಗಿ ಸವಾಲು ಹಾಕ್ತಿದ್ದಾರೆ ಅಹಿಂದ ಸಮುದಾಯದ, ಅದರಲ್ಲೂ ಕುರುಬ ಸಮುದಾಯದ ಶ್ರೀಗಳು. ಮಠಾಧೀಶರು ಹಾಗೆ ಸಮುದಾಯದ ಮುಖಂಡರು ಇದೀಗ ರಾಜಕೀಯದಲ್ಲಿ, ಅದರಲ್ಲೂ ಈ ಕುರ್ಚಿ ರಾಜಕೀಯದಲ್ಲಿ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದು ಅಲ್ಲದೆ ತೊಡೆ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಈ ಚುನಾವಣೆ 23ರ ಚುನಾವಣೆಯಲ್ಲಿ ಬಹುತೇಕ ಅಹಿಂದ ಸಮುದಾಯಗಳು, ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಒಂದು ಸರ್ಕಾರವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನ ಈಗಾಗಲೇ ಅನೇಕ ಸಮೀಕ್ಷೆಗಳು ಅದನ್ನ ಸಾಬೀತುಪಡಿಸಿವೆ. ಯಾವ ಯಾವ ಸಮುದಾಯಗಳು ಯಾವ ಯಾವ ಪಕ್ಷಗಳ ಹಿಂದೆ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ರಾಜಕಾರಣವನ್ನ ತಾವು ಗಮನಿಸಿದ್ರೆ ಅಹಿಂದ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗೇ ಬರ್ತಾ ಇತ್ತು. ದೇವರಾಜ್ ಅರಸರವರು ಒಬ್ಬರನ್ನ ಬಿಟ್ರೆ ನಂತರದ ದಿನಗಳಲ್ಲಿ ಯಾವ ಯಾವ ಸಮುದಾಯಗಳು ಅಧಿಕಾರವನ್ನು ಅನುಭವಿಸಿದ್ದಾವೆ ಅನ್ನೋದು ತಮಗೆ ಗೊತ್ತಿದೆ. ಅದರಲ್ಲೂ